Hello everyone and welcome back to our YouTube channel. ಇವತ್ತು ಆಕ್ಚುಲಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಆಚೆ ಹೋಗ್ತಾ ಇದೀವಿ. ಟೈಮ್ ಬಂದು 6:30 ಆಗಿರಬೇಕು. ನಾವು 4 ಜನ ಫ್ರೆಂಡ್ಸ್ ಸೇರ್ಕೊಂಡು ಎಲ್ಲ ಹೋಗ್ತಿದ್ದೀವಿ. ಸೊ ಇವಾಗ ಹೊರಟಿದ್ದೀನಿ ನಾನು ಹಿಂಗೆ. ಎಸ್, ಫುಲ್ ಟೈಮ್ ಆಗೋಗಿದೆ ಹೊರಡೋಣ. ಓಕೆನಾ? ನಮ್ಮೊಂದಿಗೆ ಇದ್ದಾರೆ ಗಗನ್ ಹುಲ್ಲ ಅವರು. ನಮಗೋಸ್ಕರ ಪಿಕ್ ಮಾಡಲಿಕ್ಕೆ ಬಂದಿದ್ದಾರೆ. ಹಾಯ್, ಗುಡ್ ಮಾರ್ನಿಂಗ್. ಇವಾಗ ಹೊರಡೋಣ. ತೇಜಸ್ವಿ ನಮಗೋಸ್ಕರ ಕಾಯ್ತಿದ್ದಾರೆ ಅಲ್ಲಿ. ಈ ಕಡೆ ತಿರ್ಗು ನೋಡಿ ಗಾಯ್ಸ್, ತೇಜಸ್ವಿ. ಇವಾಗ ನಾವು ತಿಂಡಿ ಮಾಡ್ಲಿಕ್ಕೆ ಬಂದಿದ್ದೀವಿ. ನನ್ನ ದೋಸೆ ಬಂತು. ಇವರೆಲ್ಲ ತಟ್ಟೆನೆ ಖಾಲಿ ಮಾಡ್ಬಿಟ್ರು. ಗೈಸ್, ನಾನು ಇನ್ನೊಂದು ದೋಸೆ ತಗೊಂಡೆ. ನಂಗೆ ಸಾಕಾಗೇ ಇಲ್ಲ ಒಂದು ದೋಸೆ. ಅದಕ್ಕೆ ಇವ್ರಿಗೆಲ್ಲ ಒಂದ್ ರೈಸ್ ಬಾತೆ ಸಾಕಾಗೋಯ್ತಂತೆ. ಮತ್ತೆ ಏನ್ ಗೊತ್ತಾ, ನಮ್ ಜೊತೆ ಇನ್ನೊಬ್ರು ಬಂದಿದ್ದಾರೆ. ಅವ್ರನ್ನ ತೋರಿಸ್ಬಾರ್ದಂತೆ. ಅವ್ರು ತುಂಬಾ ಕ್ಯಾಮ್ರಾ ಶೈ. ಟಿಕೆಟ್ ತಗೊಳಕ್ ಹೋಗಿದ್ದಾರೆ. ಅವ್ರನ್ನ ತೋರಿಸ್ಬಾರ್ದಂತೆ. ಅದಕ್ಕೆ ನಮ್ 3 ಜನ ಮಾತ್ರ ತೋರಿಸ್ತೀವಿ. ನಾವು ಬಂದಿರೋದ್ 4 ಜನ, 4 ಮೆಂಬರ್ಸ್. ಇಲ್ಲ, ಕಾಣಿಸಲ್ಲ. ತೇಜಸ್ವಿ ಫ್ರೆಂಡ್, ತೇಜಸ್ವಿ. ಹಾಯ್ ತೇಜಸ್ವಿ. ನಾನು ಸುಮ್ಮನೆ ಇದ್ದೆ, ನನಗೆ ಹೇಳ್ದೆ, ಅದಕ್ಕೆ ನಾನು ಅವ್ನಿಗೆ ಹೇಳ್ತೀನಿ. ಗೈಸ್, ನಾವು ಪಾರ್ಕಿಂಗ್ ಇಂದ ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಟಿಕೆಟ್ ತಗೊಂಡು ತಿಂಡಿ ಮಾಡಿಕೊಂಡು. ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನೋಡು ತೇಜಸ್ವಿ. ಹಾಂ, ಟಿಕೆಟ್ ತಗೊಂಡು ಒಳಗೆ ಹೋಗ್ತಾ ಇದ್ದೀವಿ. ಟಿಕೆಟ್ ಎಷ್ಟಾಯಿತು? ಟಿಕೆಟ್ 20 ರುಪೀಸು. ಪಾರ್ಕಿಂಗ್ ಏನಾರ ಇದ್ದರೆ 30 ರುಪೀಸ್ ಕೊಡಬೇಕು. ಸೊ 50 ರುಪೀಸ್ ಆಯಿತು. ಇವಾಗ ನಾವು ಹೆಲ್ಮೆಟ್ ಏನಾರ ಕೊಡೋದಿದ್ರೆ ನೀವು ಅದಕ್ಕೆ 20 ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಇವಾಗ ನಾವು ಇಲ್ಲಿಂದ ನೋಡಿ, ಅಯ್ಯೋ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಇಲ್ಲ, ಅವಳ ಫೇಸ್ ಕಾಣಿಸಿಲ್ಲ. ಸನ್ರೈಸ್ ಪಾಯಿಂಟ್ ಹೋಗ್ತಾ ಇದೀವಂತೆ. ಸನ್ ಎಲ್ಲ ರೈಸ್ ಆದ್ಮೇಲೆ ಹೋಗ್ತಾ ಇದೀವಿ. ಆಕ್ಚುಲಿ ಏನ್ ಗೊತ್ತಾ, ನಾವು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ನಾವು ಎಲ್ಲರೂ ಬೆಳಿಗ್ಗೆ 5 ಗಂಟೆ ಅಷ್ಟರಲ್ಲಿ ಬಂದ್ರೆ ಏನು ಫಾಗೆ ಕಾಣಿಸ್ತಾ ಇರ್ಲಿಲ್ಲ. ಇವಾಗ ಸಾರಿ, ಫಾಗ್ ಫುಲ್ ಕಾಣಿಸ್ತಿತ್ತು. 5 ಗಂಟೆಗೆ ಬಂದ್ರೆ ಫಾಗ್ ಕಾಣಿಸ್ತಿರ್ಲಿಲ್ಲ. ಇಲ್ಲ, ಫಾಗ್ ಕಾಣಿಸ್ತಿತ್ತು, ಲೋಕ ಕಾಣಿಸ್ತಾ ಇರ್ಲಿಲ್ಲ ನಮ್ಗೆ. ಬೈ ಮಿಸ್ಟೇಕ್ ಆಗಿ ಹೇಳಿದೆ. ಇವಾಗ ನಾವು 7 ಗಂಟೆಗೆ ಬಿಟ್ಟು 9 ಗಂಟೆಗೆ ಬಂದಿದ್ದೀವಿ. ಅಂದ್ರೂ ಫಾಗೇ ಇದೆ, ನಮ್ಗೇನು ಕಾಣಿಸ್ತಾನೆ ಇಲ್ಲ. 5 ಗಂಟೆಗೆ ಬಂದು ಅದೇನು ಮಾಡ್ತಾರೋ. ಇವಾಗಷ್ಟೇ ಫುಲ್ಲು ಬೆಟ್ಟ ಹತ್ಕೊಂಡು ಬಂದ್ವಿ ನಾವು. ಸುಸ್ತಾಗೋಯ್ತು, ಉಸಿರಾಡೋಕ್ಕೆ ಆಗ್ತಿಲ್ಲ ನಮಗೆ. ಆದರೆ ನಾವು ಆ ನಂದಿನಿ ಪಾಲಷ್ಟೇ ಕ್ರಾಸ್ ಮಾಡಿದ್ವಿ. ಮತ್ತೆ ಅದ್ರ ಮುಂದೆನೇ ಬಂದಿದ್ದೀವಿ. ಇದು ಬೇರೆ ನಂದಿನಿ ಪಾರ್ಲರ ಅಥವಾ ಅದೇ ಅಂತಾನೆ ಗೊತ್ತಿಲ್ಲ ನನಗೆ. ಕರ್ಕೊಂಡು ಬಂದಿದ್ದೀವಿ. ಈ ಗಂಡ ಕರ್ಕೊಂಡು ಬಂದಿದ್ದು. ನಾನೇನು ರೂಟ್ ಹೆಂಗಿತ್ತು ಹಂಗೆ ಕರ್ಕೊಂಡು ಬಂದಿದ್ದೀನಿ. ನೋಡಿ ಗಾಯ್ಸ್, ಏನು ಕಾಣಿಸ್ತಿಲ್ಲ. ಇದನ್ನ ಟಿಪ್ಪು ಡ್ರಾಪ್ ಅಂತ. ಹಾ, ಟಿಪ್ಪು ಸುಲ್ತಾನ್ ಇಲ್ಲೇ ಸತ್ತೋಗಿದಂತೆ. कैसा लगा मेरा मजाक? ಅದು ಗೊತ್ತಿಲ್ಲ. ಇವರೇ ಹೇಳಿದ್ದು. ಟಿಪ್ಪು ಡ್ರಾಪ್ ಅಂತೆ. ಟಿಪ್ಪು ಡ್ರಾಪ್ ಅಂತ ಹೆಸರು ನಿಮಗೆ ಬಂತು, ಅದು ಗೊತ್ತಿಲ್ಲ. ಕರೆಕ್ಟಾಗಿ ಗೊತ್ತಿದ್ರೆ ಕಾಮೆಂಟ್ ಅಷ್ಟೇ ಆಯ್ತಾ. ಈ ಕಡೆ ಏನೂ ಕಾಣಿಸ್ತಿಲ್ಲ. ಈ ಕಡೆ ಸ್ವಲ್ಪ ಅಟ್ಲೀಸ್ಟ್ ಕಾಣಿಸ್ತಿದೆ. ಈ ಕಡೆ ಹತ್ರ ಇರೋದಿಕ್ಕೆ ಏನು ಕಾಣಿಸ್ತಿಲ್ಲ. ನಾವು 5 ಗಂಟೆಗೆ ಬಂದಿದ್ರೆ ಒಬ್ಬೊಬ್ರು ಮುಖ ನೋಡ್ಕೊಳಕ್ ಆಗ್ತಿತ್ತೋ ಇಲ್ವೋ ನನ್ಗಂತೂ ಗೊತ್ತಿಲ್ಲ. ಏನಂತೀರಾ ಗೈಸ್? ಬಿಸ್ಲೇ ಇಲ್ಲ.
ಅಂದರೂ ಸ್ವಲ್ಪ ಸ್ವಲ್ಪ ಕಾಣಿಸ್ತಿದೆ ನಮಗೆ. ಬೇಕು ಒಂದು ಅರ್ಧ ಗಂಟೆ ಬರೋಕ್ಕೆ. ಸೂರ್ಯನೇ ಇಲ್ಲ ಗಾಯ್ಸ್. ಏನು ಗೊತ್ತಾ, ಟಿಪ್ಪು ಸ್ಟೋರಿ ಗೊತ್ತಾಯ್ತು ಇವಾಗ. ಗಗನ್ ಗೂಗಲ್ ಮಾಡ್ದ, ಬಾ ಹೇಳು. ಗೂಗಲ್ ಅಂತ ಏನು ಗೊತ್ತಾ, 50 ರೂಪಾಯಿ ಕಟ್ ಓವರ್ ಆಕ್ಟಿಂಗ್. ಹಾಂ ಹೇಳು. ಟಿಪ್ಪು ಸಮ್ಮರ್ ಟೈಮಲ್ಲಿ ಫುಲ್ಲು ಅವನಿಗೆ ಸೆಕೆ ಆಗಿ ಎಂಜಾಯ್ ಮಾಡೋಕ್ಕೆ ಬರುವಾಗ ಇಲ್ಲಿಗೆ ಬರ್ತಿದ್ದಂತೆ. ಅದಕ್ಕೆ ನಂದಿ ಹಿಲ್ಸಿಗೆ ಬಂದಾದ್ಮೇಲೆ ಅವನು ಇಲ್ಲಿ ಫೇಮಸ್ ಆಗಿರೋದು. ಆಮೇಲೆ ಆ ಟಿಪ್ಪು ಡ್ರಾಪ್ ಕತೆ ಏನಂದರೆ, ಮೈಸೂರಲ್ಲಿ ಎಲ್ಲ ಪ್ರಿಸ್ನರ್ಸ್ ಎಲ್ಲ ಇಟ್ಕೊಂಡಿದ್ನಲ್ಲ, ಅವ್ರನ್ನ ತಂದು ಇಲ್ಲಿಂದ ತಳ್ಳೋನಂತೆ. ಸೊ ದಟ್ಸ್ ವೈ ಇಟ್ ಈಸ್ ಫೇಮಸ್ ಫಾರ್ ಟಿಪ್ಪು ಡ್ರಾಪ್. ಟಿಪ್ಪು ವಾಸ್ ಡ್ರಾಪಿಂಗ್ ಪೀಪಲ್, ಅದಕ್ಕೆ. ಇವಾಗ ಇನ್ನ ಮೇಲೆ ಬಂದಿದೀವಿ ನಾವಂತೂ. ಇಲ್ಲಿ ನೋಡಿ, ಅಯ್ಯೋ ಏನು ಕಾಣಿಸ್ತಾನೆ ಇಲ್ಲ, ನಾನು ಏನಂತ ತೋರಿಸ್ಲಿ. ಇವಾಗ ನೆಕ್ಸ್ಟ್ ಎಲ್ಲಿಗೆ? ಇಲ್ಲೇ ಕೆಳಗೆ ಇಳ್ಕೊಂಡು ಹೋಗೋಣ ಬನ್ನಿ. ಇವಾಗ ನೆಕ್ಸ್ಟ್ ಫೋಟೋ ಇಟ್ಕೊಂಡು ಸ್ವಲ್ಪ ರೀಲ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟಾಪಿಗೆ ಹೋಗ್ತೀವಿ. ಹೋಗೋಣ ಬನ್ನಿ. ಅಲ್ಲ ನೋಡು, ಕೈ ನೋಡ್ತಿದ್ದಾರ, ಕೈಯೇ ನೋಡಿ ಗಾಯ್ಸ್, ತೇಜಸ್ವಿ ಫೋಟೋ ಶೂಟ್ ಮಾಡಿಸ್ಕೊತಿದ್ದಾನೆ. ಫೋಟೋ ಬೇಕೇ ಬೇಕು ಅಂತ ಹೇಳಿ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದಾನೆ ನೋಡಿ. ಸುಳ್ಳು. ಟೈಮ್ 10:30 ಆಗಿದೆ. ಎಷ್ಟು ಫಾಗ್ ಇದೆ ನೋಡಿ. ನಾವು ಬರುವಾಗಲೇ ಇಷ್ಟು ಫಾಗ್ ಇರಲಿಲ್ಲ, ಇವಾಗ ಮತ್ತೆ ಫುಲ್ ಫಾಗ್ ಆಗೋಗಿದೆ. ನಾವು ಬರುವಾಗ ಅಟ್ಲೀಸ್ಟ್ ಇಲ್ಲಿರೋ ಟ್ರೀಸ್ ಅಟ್ಲೀಸ್ಟ್ ಕಾಣಿಸ್ತಿತ್ತು. ಇವಾಗ ನೋಡಿ, ಸ್ವಲ್ಪ ಆದ್ರೂ ಕಾಣಿಸ್ತಿತ್ತು. ಇವಾಗ ಅದು ಕಾಣಿಸ್ತಿತ್ತು. ಪಕ್ಕದಲ್ಲಿರೋ ಟ್ರೀಸೇ ಕಾಣಿಸ್ತಾ ಇಲ್ಲ. ಟೈಮ್ ಈಸ್ 10:30 ಆ್ಯಂಡ್ ದೇರ್ ಇಸ್ ನೋ ಸನ್. ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಇವಾಗ ಕೆಳಗೆ ಇಳ್ಕೊಂಡು ಒಂದು ಅರ್ಕಾವತಿ ಸ್ಪಾಟ್ ಇದೆ, ಅರ್ಕಾವತಿ ಒರಿಜಿನ್ ರಿವರ್, ಅಲ್ಲಿ ನೋಡ್ಕೊಂಡು ಲೆಟ್ಸ್ ಗೋ. ಎಲ್ಲಿಂದ ಎಲ್ಲಿಗೆ ಫೋಟೋ? ಹಾಂ, ಇಷ್ಟೊತ್ತು ಇಲ್ಲಿ ಕೂತ್ಕೊಂಡು ಮಾಡ್ತಿದ್ದ, ಇವಾಗ ಇಲ್ಲಿ ಮೇಲಿಂದ ಕೆಳಗೆ. ನನ್ನ ವ್ಲಾಗ ಇವ್ರ ವ್ಲಾಗ ಅಂತ ಗೊತ್ತಾಗ್ತಿಲ್ಲ. ಫೋನ್ ಎತ್ಕೊಂಡು ಮಾಡ್ತಾ ಇದ್ದಾರೆ. उठा ले रे देवा, उठा ले रे बाबा, मुझे अमीर को नहीं रे, ये दो गरीबों को. ಏನು ಹೇಳೋಣ ನೋಡಿ, ಜಾಕೆಟ್ ಇಟ್ಬಿಟ್ಟು ಬರ್ತಿದ್ದ, ಫೋಟೋಗೆಲ್ಲ ಅಡ್ಡ ಬಂದ್ಬಿಡತ್ತೆ ಅಂತ. ಅಲ್ಲ, ಈ ಬರಲಿ. ಏನು ಗೊತ್ತಾ, ನಾವು ಇಲ್ಲಿ ಹಶು ಆಗ್ತಿತ್ತು ಅಂತ ತಿನ್ನಕ್ಕೆ ಬಂದ್ವಿ, ಆಯಿತಾ. 60 ರೂಪೀಸ್ ಸ್ಯಾಂಡ್ವಿಚ್ ಹೆಂಗಿದೆ ನೋಡಿ. ತುಂಬ ಇದೆ ಗೈಸ್. ಬರ್ಗರ್ ನೋಡಿ 80 ರೂಪಾಯಿ ಬರ್ಗರು, ಸಿಕ್ಕಾಬಟ್ಟೆ ಇದೆ. ತುಂಬ ಓವರ್ ರೇಟೆಡ್. ಇಲ್ಲಿ ತಿನ್ನಕ್ಕೆ ಬರಬೇಡಿ, ನಿಜ. ಕ್ಲೀನ್ ಶೇವೇ ಇಲ್ಲಿ ಬಂದರೆ ದಯವಿಟ್ಟು ಬರಬೇಡಿ. ಬಾಯ್ ಬಾಯ್. ಇವಾಗ ನಂದಿ ಹಿಲ್ಸ್ ಮುಗೀತು, ನಾವು ನೆಕ್ಸ್ಟ್ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದೀವಿ. ಸ್ವಲ್ಪ ಸ್ಯಾಂಡ್ವಿಚ್ ಎಲ್ಲ ತಿಂದ್ಬಿಟ್ಟು ಹೋಗ್ತಾ ಇದೀವಿ ಇವಾಗ ವಾಪಸ್. ಯಾವ ರಿವರ್ ನಾವು ನೋಡಿದ್ದು? ಅರ್ಕಾವತಿ ರಿವರ್ ಪಾಂಡ್, ಉಗಮ ಸ್ಥಾನ ನೋಡಿದ್ದು. ಅದು ನಾರ್ಮಲ್ ಪಾಂಡ್ ಥರ ಇದೆ ಅಷ್ಟೇ. ಅದನ್ನ ಇವಾಗ ಆಚೆ ಬಂದ್ವಿ. ಆಚೆ ಮುಗಿಸ್ಕೊಂಡು ಈಶಾ ಫೌಂಡೇಶನ್ ಅಲ್ಲಿ ಸ್ವಲ್ಪ ಆನ್ ದ ವೇ ಗಗನ್ ಅವ್ರಿಗೆ ರೀಲ್ ಮಾಡಬೇಕಂತೆ, ಅವ್ರ ಬೈಕ್ದು. ಅದನ್ನು ಮಾಡಿಬಿಟ್ಟು ಈಶಾ ಫೌಂಡೇಶನಲ್ಲಿ ಸಿಗ್ತೀನಿ. ಬಾಯ್ ಗೈಸ್, ನಾವು ರೀಚ್ ಆದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ. ಇಲ್ಲಿ ಒಂದು ಟೆಂಪಲ್ ಉಂಟು. ಈ ಟೆಂಪಲ್ ಮುಗಿಸ್ಕೊಂಡು ಇಲ್ಲಿ ಬರಬೇಕು. ಎಷ್ಟು ಕಿಲೋಮೀಟರ್ ನಂದಿ ಹಿಲ್ಸಿಂದ? 33. ಅಲ್ಲೇ ನಂದಿ ಹಿಲ್ಸ್ 33 ಕಿಲೋಮೀಟರ್. ಅಲ್ಲೇ ನಂದಿ ಹಿಲ್ಸ್ ಅಂದಿದ್ದು, ಅದು ನಂದಿ ಹಿಲ್ಸ್ ಅಂದಿಲ್ಲ. ಟೆಂಪಲ್ ಮುಗಿಸ್ಕೊಂಡು ಇಲ್ಲಿ ಒಳಗೆ ಬಂದು ಸ್ವಲ್ಪ ಇಲ್ಲಿ ಕುತ್ಕೊತೀವಿ. ಇವಾಗ 1 ಅವರ್ ಡ್ರೈವ್ 1 ಅವರ್ ಅಲ್ಲ, ಎಷ್ಟು 45 ಮಿನಿಟ್ಸ್, ಒಂದು 45 ಮಿನಿಟ್ಸ್ ಡ್ರೈವ್ ಬಂದ್ವಿ. ನಾನೇ ಡ್ರೈವ್ ಮಾಡಿದ್ದು ಗೈಸ್. ಜಸ್ಟ್ ಮಿಸ್ 45 ಮಿನಿಟ್ಸ್, 1.5 ಗಂಟೆಗೆ ಹೋಗಿರೋದು ಇವನಿಂದ. ಮ್ಯಾಪ್ ಹಾಕೊಂಡಿಲ್ಲ, ಜುಯಿ ಅಂತ ಮುಂದೆ ಹೊಟ್ಟೋದ. ಮ್ಯಾಪ್ ಇವ್ರು ಹಾಕೊಂಡಿದ್ದು, ಇವರೇ ಹಿಂದೆ ಬರ್ತಿದ್ರು. ಆಮೇಲೆ ಮತ್ತೆ ಯೂ ಟರ್ನ್ ಮಾಡಿಕೊಂಡು ಹೋದ್ವಿ ಇವ್ರ ಹಿಂದೆ. ಬರೀ ಇಂಥವೇ ಮಾಡೋದು ಇವನು, ಈ ಗಗನು. ನಾನು ಯಾವ ಸೀನ್ ಆರ್ ನೋಡ್ದಿದ್ದೀನಿ ಅಂದ್ರೆ, ಅಲ್ಲಿ ಮುಂದೆ ಇದ್ದವನು ಹೆಂಗ್ ಗುರಾಯಿಸ್ಕೊಂಡು ನೋಡ್ದ. ಅದೇ ಅಲ್ಲಿ ಮುಂದೆ ರೋಡಿಂದ ಬರ್ತಿದ್ದವನು ಗುರಾಯಿಸ್ಕೊಂಡು ನೋಡ್ತಾ ಇದ್ದೆ ನಾನು. ಇವನು ಯಾಕೆ ಹಿಂಗ್ ಆರ್ ನೋಡಿತಾನಲ್ಲ. ಬಟ್ ಚೆನ್ನಾಗಿದೆ.
ಆದರೆ ನಾವು ಇಲ್ಲಿ ಲೇಸರ್ ಶೋಗೆಲ್ಲ ಇರೋಕ್ಕಾಗಲ್ಲ, ನಾವು ಬೇಗ ಓಡಬೇಕು. ಸೊ ನಾವು ನೋಡೋಕ್ಕಾಗಲ್ಲ. ಇಲ್ಲಿ ಫುಲ್ಲು ಹಸುಗಳಿದೆ ಮತ್ತು ಅವ್ರು ಹಾಕಿದ್ದಾರೆ ಎಲ್ಲೆಲ್ಲಿಂದ ತರಿಸಿದ್ದಾರೆ ಅಂತ. ನನಗೆ ಈ ಹಸು ತುಂಬ ಇಷ್ಟ ಆಯಿತು. ಮತ್ತಿದು ದಿಸ್ ಒನ್ ಇಲ್ಲ, ಇವಾಗ ಭಯ ಅನ್ಸಿತ್ತು. ಭಯ ಅಲ್ಲ, ಅದ್ರ ಫೇಸ್ ನೋಡಿ ಹೆಂಗೆ ಕಾಣಿಸ್ತಿದೆ ಮಸ್ತಾಗಿ ಅಂತ ಹೇಳಿದ್ದು. ಇನ್ನೆಲ್ಲ ನಾರ್ಮಲ್ ಆಗಿದೆ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಮತ್ತು ಈ ಕಡೆ ಬಾ, ಇದು ಇದ್ರ ಕೊಂಬು ಚೆನ್ನಾಗಿದೆ, ಹಿಂಗೆ ಹಿಂದೆಗಡೆಯಿಂದ ಬಂದಿದೆ. ಇನ್ನೆಲ್ಲ ನಾರ್ಮಲ್ ಆಗಿದೆ, ಚೆನ್ನಾಗಿದೆ, ಫುಲ್ ಪೀಸ್ಫುಲ್. ಇಲ್ಲೂ ಒಂದುಂಟು, ಅಲ್ಲೂ ಒಂದುಂಟು. ಅದಿನ್ನ ಚಿಕ್ಕ ಪಾಪು ಅನಿಸುತ್ತೆ. ನಮ್ಮದು ಇವಾಗ ಆದಿ ಹೋಗಿದ್ದು ಮುಗೀತು, ಎಲ್ಲ ವಿಸಿಟ್ ಮಾಡಿ ಬಂದು ಆಯಿತು. ನಾವಿಲ್ಲಿ ಕ್ಯಾಂಟೀನಲ್ಲಿ ಊಟ ಮಾಡೋಣ ಅಂದ್ಕೊಂಡ್ವಿ, ಬಟ್ ಬರೀ ದೋಸೆನೇ ಇದೆ ಇಲ್ಲಿ. ಅದಕ್ಕೆ ಬೇರೆ ಎಲ್ಲಾದರೂ ತಿನ್ನೋಣ ಅಂತ ಹೋಗ್ತಾಯಿದ್ದೀವಿ. ಇವಾಗ ನಾವು ಏನು ಆದಿ ಹೋಗಿದ್ದು ಶಾಪ್ ವಿಸಿಟ್ ಮಾಡ್ಕೊಬಂದ್ವಿ. ನಾವು ಒಂದು ರಿಂಗ್ ತೊಗೊಂಡು ತೋರಿಸು, ಈಗ ತೋರಿಸು ನಿಮಿಷ. ಕಾಪರ್ ರಿಂಗ್ ಸ್ನೇಕ್ಸ್ ನಾನು ತೊಗೊಂಡು ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ. ಮತ್ತು ನಮ್ಮ ಮನೆಯವ್ರಿಗೂ ತೊಗೊಂಡ್ವಿ ಇದನ್ನು. ಇದು ಪಾಸಿಟಿವಿಟಿ ಇಲ್ಲ, ಪಾಸಿಟಿವಿಟಿ ಎಲ್ಲ ತರುತ್ತಂತೆ, ನಮಗೆ ನೆಗೆಟಿವಿಟಿ ಎಲ್ಲ ಎಳ್ಕೊಳ್ಳುತ್ತಂತೆ. ಆಮೇಲೆ ನಮಗೆ ಒಳ್ಳೆಯದು ಅಂತ ತೊಗೊಂಡೆ. ನಾನು ಅಮ್ಮಂಗೂ ತೊಗೊಂಡೆ, ಗಗನ್ ಅವ್ರ ಅಪ್ಪ ಅಮ್ಮಂಗೂ ತೊಗೊಂಡ. ಇವಾಗ ನಾವು ಊಟ ಮಾಡೋಕ್ಕೆ ಗೋಯಿಂಗ್. ಇಲ್ಲಿ ಊಟ ಮಾಡೋದಂತ ನೋಡೋಣ. 4 ಗಂಟೆ ಆಗಿದೆ, ನಾವು ಇವಾಗ ಊಟಕ್ಕೆ ಬಂದಿದ್ದೀವಿ. ತೇಜಸ್ವಿ ಫ್ರೈಡ್ ರೈಸ್ ತೊಗೊಂಡಿದ್ದಾನೆ, ನಾನು ನೂಡಲ್ಸ್ ತೊಗೊಂಡಿದ್ದೀನಿ. ಗಗನ್ ಫುಲ್ ತಟ್ಟೆ ತುಂಬ ನಾರ್ತ್ ಇಂಡಿಯನ್ ಮೀಲ್ಸ್ ತೊಗೊಂಡಿದ್ದಾನೆ. ಹಸು ಜಾಸ್ತಿ, ಹಸು ಅಂದು ಶಾಂತಿ ಆಯ್ತಾ ಇವಾಗ? ಸ್ವಲ್ಪ ಆಗ್ತಾ ಇದೆ, ಇದು ಹೊಟ್ಟೆ ತುಂಬಲ್ಲ ನಮ್ಗೊತ್ತು. ಅಲ್ಲಿ ಒಂದು ಮಂಚೂರಿ ತೊಗೊಂಡಿದ್ದೀವಿ, ಇವಾಗ ತಿಂತಾ ಇದ್ದೀವಿ ಗೈಸ್. ಫುಲ್ ಹಸು. 4 ಗಂಟೆ ಆಗಿದೆ ಟೈಮ್, ಇವಾಗ ಬಂದಿದ್ದೀವಿ ನಾವು ಹೋಟೆಲಲ್ಲಿ. ಏನಂದರೆ ನಾನು ಆವಾಗಲೇ ಮನೆಗೆ ಬಂದೆ. ಒಂದು 7 o'clock 6:30 ಆಗಿತ್ತು. ಕರೆಕ್ಟ್ ಎಕ್ಸಾಕ್ಟ್ಲಿ 2 hours ಮನೆಗೆ ಬಂದಿದ್ವಿ. ನಾವು 4:15 ಹಂಗೆ ಹೊರಟಿದ್ದು, 6:30 ಹಾಗೆ ಮನೆಗೆ ಬಂದಿದ್ವಿ. ನಾನು ಸ್ನೇಕ್ ರಿಂಗ್ ತೊಗೊಂಡಿದ್ನಲ್ಲ, ಅದು ನಮ್ಮಮ್ಮ ತುಂಬ ದಿವಸದಿಂದ ಕೇಳ್ತಾಯಿದ್ರು. ನಮ್ಮಮ್ಮಗೆ ಗೊತ್ತಿಲ್ಲ ನಾನು ತೊಗೊಂಡಿರೋದು. ಇವಾಗ ಬರೀ ನಾನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಮ್ಮಮ್ಮಗೆ ಹೆಂಗಿರುತ್ತೆ ರಿಯಾಕ್ಷನ್ ನೋಡೋಣ ಬನ್ನಿ. ನೋಡು ನನ್ನ ರಿಂಗ್ ನೋಡು, ಚೆನ್ನಾಗಿದೆಯಾ? ಇಷ್ಟೇನ ರಿಯಾಕ್ಷನು? ಅದು ಲೂಸ್ ಇದೆಯಲ್ಲ? ಲೂಸ್ ಏನಿಲ್ಲ, ಅದು ನಿಂಗೆ ಬೇಕಂತಿದ್ದೆ ತಾನೆ. ನಂಗೆ ಇನ್ನೂ ದೊಡ್ಡದು ಬೇಕು. ಇಷ್ಟು ಇವಾಗ ಇದು ಬೇಡವಾ? ಹಾಕೋ. ಅಲ್ಲ, ಹಾಕೋತೀನಿ, ತೊಂದರೆ ಇಲ್ಲ. ನಾನು ಹಿಂಗೆ ಬೇರೆ, ನಂಗೆ ಬೇರೆನಾ? ಎಸ್. ಥ್ಯಾಂಕ್ ಯು. ಟೈಟ್ ಮಾಡ್ಕೋಬೇಕು. ಥ್ಯಾಂಕ್ ಯು. ಈಶಾಯಿಂದ ತೊಗೊಂಡಿದ್ದಲ್ವಾ? ಎಸ್. ಥ್ಯಾಂಕ್ ಯು ಸೋ ಮಚ್. ಸರಿ, ವ್ಲಾಗ್ನ ಎಂಡ್ ಮಾಡು. ಏನು ಮಾಡಬೇಕು? ಎಂಡ್ ಮಾಡು. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಓಕೆ ಗೈಸ್, ಬಾಯ್. ವ್ಲಾಗ್ನ ಎಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಸೂನ್.